ಇವತ್ತು ಡೇಟ್ ಬಂದುಬಿಟ್ಟು ಮಾರ್ಚ್ 21 ಗುರುವಾರ. ನೋಡಿ, ನಿನ್ನೆ ನಾನು ಇವತ್ತು ನಿಫ್ಟಿನಲ್ಲಿ ಎಕ್ಸ್ಪೈರಿ ಟ್ರೇಡ್ ಯಾವ ಥರ ಮಾಡಬೇಕು, ಹಾಗೆ ನಾನೊಂದು ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ನಲ್ಲ ಅದನ್ನು ನಿನ್ನೆ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಅದನ್ನು ಅಪ್ಡೇಟ್ ಕೊಡೋಣ ಅಂತಲೇ ನಾನು ಈ ವಿಡಿಯೋ ಮಾಡಿದ್ದೀನಿ. ಕರೆಂಟ್ಲಿ ಈಗ ಸಮಯ ಬಂದುಬಿಟ್ಟು ಇಲ್ಲಿ ನೋಡ್ಬೋದು 1 ಗಂಟೆ 51 ನಿಮಿಷ ಆಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ ನನಗೆ 9,000 ಚಿಲ್ಲರೆ ಪ್ರಾಫಿಟ್ ಆಗ್ತಾ ಇದೆ, 9,500 ಚಿಲ್ಲರೆ ಪ್ರಾಫಿಟ್ ಆಗ್ತಾ ಇದೆ. ನೋಡಿ, ನಿನ್ನೆ ನಾನು ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ನಲ್ಲ ಅದಕ್ಕೆ ಯಾವ್ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು, ಒಂದು ಆ ಅಡ್ಜಸ್ಟ್ಮೆಂಟಿಂದ ನನಗೆ ಹೆಲ್ಪ್ ಆಯಿತು ಇಲ್ಲ ನನಗೆ ಅದರಿಂದ ಲಾಸ್ ಆಯಿತು, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಿನ್ನೆ ನಾವು ಟ್ರೇಡ್ ತೊಗೊಂಡಿದ್ವಲ್ಲ ಅದಕ್ಕೆ ಯಾವ್ಯಾವ ಥರ ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು, ಆ ಅಡ್ಜಸ್ಟ್ಮೆಂಟಿಂದ ನಮಗೆ ಪ್ರಾಫಿಟ್ ಆಯಿತು ಲಾಸ್ ಆಯಿತು ಅದನ್ನು ನೋಡೋಣ. ಓಕೆ, ನೋಡಿ, ಇದು ನಿನ್ನೆ ಟ್ರೇಡಿಗೆ ನಾನು ಇವತ್ತು ಕೆಲವು ಅಡ್ಜಸ್ಟ್ಮೆಂಟ್ ಮಾಡಿದೆ. ಈ ಡೇ ಹಿಸ್ಟ್ರಿ ಇದೆಯಲ್ಲ, ಡೇ ಹಿಸ್ಟ್ರಿನಲ್ಲಿ ನೋಡ್ಬೋದು ನಾನು ಈಗ ಮಾಡಿರೋದು ಅಡ್ಜಸ್ಟ್ಮೆಂಟ್ ಟ್ರೇಡ್. ಸೊ ಇಲ್ಲಿ ನೋಡಿ, ಕರೆಂಟ್ಲಿ ನನಗೆ ಏನು ತೋರಿಸ್ತಾ ಇದೆ ಅಂದರೆ 2,500 2,600 ಲಾಸ್ ತೋರಿಸ್ತಾ ಇದೆ. ಬೇಸಿಕಲಿ ಇದೇನು ಹೇಳ್ತಾ ಇದೆ ಅಂದರೆ, ನಿನ್ನೆ ನಾನು ಟ್ರೇಡ್ ತೊಗೊಂಡಿದ್ನಲ್ಲ ಅದನ್ನು ಏನು ಟಚ್ ಮಾಡದೇ ಇದ್ದಿದ್ರೆ ಇನ್ನೂ ಒಂದು 2,500 ರೂಪಾಯಿ ಎಕ್ಸ್ಟ್ರಾ ಪ್ರಾಫಿಟ್ ಆಗಿರ್ತಾ ಇತ್ತು ಅಂತ ತೋರಿಸ್ತಾ ಇದೆ. ಆದರೆ ಇದು ಇನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಯಾಕೆ ಮಾಡಬೇಕಾಯಿತು ಅಂತ ನಾನು ನಿಮಗೆ ಚಾರ್ಟ್ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಲಾಗು ತೋರಿಸ್ತೀನಿ. ಓಕೆ, ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಆರ್ಡರ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂತ. ನೋಡಿ, ನಿನ್ನೆ ನೀವೇನಾದ್ರು ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಈ ಥರ ಒಂದು ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ದೆ. ಓಕೆ, ಸೊ ಇದು 2-3 ದಿನದ ಹಿಂದೆ ತೊಗೊಂಡಿದ್ದೆ. ಅದ್ರ ಮೇಲೆ ನಾನು ಕೆಲವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೆ. ಈಗ ನೋಡಿ, ಮಾರ್ಕೆಟು ನನಗೆ ಸ್ವಲ್ಪ ಮೇಲ್ಗಡೆ ಬಂದರೆ ನನಗೆ ಇದರಲ್ಲಿ ಅರೌಂಡ್ 18,000 to 20,000 ಪ್ರಾಫಿಟ್ ಆಗ್ತಾಯಿತ್ತು. ಆದರೆ ಇವತ್ತೇನಾಯಿತು, ಮಾರ್ಕೆಟ್ ನೋಡಿ ಹ್ಯೂಜ್ ಗ್ಯಾಪ್ ಅಪ್ ಆಯಿತು, ಆಲ್ಮೋಸ್ಟ್ 170-180 ಪಾಯಿಂಟ್ಸ್. ಅದಾದ ನಂತರನೂ ಸ್ವಲ್ಪ ರ್ಯಾಲಿ ಆಯಿತು. ಸೊ ಆವಾಗ ಏನಾಗುತ್ತೆ ನನಗೆ ಪಾಸಿಬಿಲಿಟಿ, ಸೊ ಈ ಝೋನಲ್ಲಿ ಎಲ್ಲರೂ ಎಕ್ಸ್ಪೈರ್ ಆಯಿತು ಅಂದರೆ ನನಗೆ ಲಾಸ್ ಆಗುತ್ತೆ. ಓಕೆ, ಈ ಝೋನಲ್ಲಿ ಎಕ್ಸ್ಪೈರ್ ಆದರೆ ಲಾಸ್ ಆಗುತ್ತೆ. ಅಫ್ಕೋರ್ಸ್ ಇಲ್ಲೆಲ್ಲರೂ ಎಕ್ಸ್ಪೈರ್ ಆದರೆ ನನಗೆ ಒಳ್ಳೆ ಪ್ರಾಫಿಟ್ ಆಗ್ತಾಯಿತ್ತು. ಈಗ ಈ ಝೋನನ್ನು ನಾನು ಕ್ಲೋಸ್ ಮಾಡಬೇಕಾಯಿತು. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಈ ಝೋನ್ ಕ್ಲೋಸ್ ಮಾಡೋದಕ್ಕೆ ಒಂದು ರೇಷಿಯೋ ಸ್ಪ್ರೆಡ್ ಮಾಡಿದೆ. ಆ ರೇಷಿಯೋ ಸ್ಪ್ರೆಡ್ ಮಾಡಿದ್ಮೇಲೆ ನೋಡಿ ಈ ಥರ ಆಯಿತು ಪೇ ಆಫ್ ಡಯಾಗ್ರಾಮ್. ಸೊ ಈ ಥರ ಇರೋದನ್ನು ನೋಡಿ, ಇಲ್ಲಿ ದೊಡ್ಡ ಲಾಸ್ ಆಗ್ತಾಯಿತ್ತು ನೋಡಿ, ಈ ಥರ ಕನ್ವರ್ಟ್ ಮಾಡ್ಕೊಂಡೆ. ಬೇಸಿಕಲಿ ಅಡ್ಜಸ್ಟ್ಮೆಂಟ್ ಇದೆ ಏನಾಯಿತು ಅಂದರೆ ನನಗೆ ಈ ಮೇಲ್ಗಡೆ ಆಗೋ ಲಾಸ್ ಇದೆಯಲ್ಲ ಅದು ಕಡಿಮೆ ಆಯಿತು, ಹಾಗೆ ಇದು ಅಪ್ಪರ್ ಬ್ರೇಕ್ ಇವನ್ ಪಾಯಿಂಟ್ ಇದೆಯಲ್ಲ ಅದನ್ನು ಜಾಸ್ತಿ ಆಯಿತು. ಓಕೆ, ಈ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ನಾನು ಏನು ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಬೇಸಿಕಲಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 22,050 ಕಾಲ್ ಇದೆಯಲ್ಲ ಇದನ್ನು 3 ಲಾಟು ಬೈ ಮಾಡಿದೆ. ಓಕೆ, ಹಾಗೆ ಇದು 21,150 ಇದೆಯಲ್ಲ ಇದನ್ನು 8 ಲಾಟು ಸೆಲ್ ಮಾಡಿದೆ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ ಇದು ರೇಷಿಯೋ ಸ್ಪ್ರೆಡ್ ಆಯಿತು, ಈ ಥರ ಬರುತ್ತೆ ಪೇ ಆಫ್ ಡಯಾಗ್ರಾಮ್. ಕೆಳಗಡೆ ಹೋದರೆ ನನಗೆ ಇಲ್ಲೊಂದು 300 to 400 ಲಾಸ್ ಆಗುತ್ತೆ. ಮೇಲ್ಗಡೆ ಬಂದರೆ ನನಗೆ ಇದು ಅರೌಂಡ್ 10,000 to 12,000 ಪ್ರಾಫಿಟ್ ಇದೆ. ಆದರೆ 10,000 to 12,000 ನನಗೆ ಬರಲ್ಲ. ಏನಕ್ಕೆ ಅಂದರೆ ನನಗೆ ಆಲ್ರೆಡಿ ಇಲ್ಲಿ ಒಂದು ಹ್ಯೂಜ್ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ನ ಫಿಲ್ ಮಾಡಬೇಕಾಗಿತ್ತು. ಬೇಸಿಕಲಿ ಇದನ್ನು ತೊಗೊಂಡಿದ್ದೆ ಈ ಗ್ಯಾಪ್ನ ಫಿಲ್ ಮಾಡೋದಕ್ಕೆ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಈ ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ ನಾನು ಟ್ರೇಡ್ನ ಕ್ಲೋಸ್ ಮಾಡಿಕೊಂಡು ಬೇರೆ ಟ್ರೇಡ್ ತೊಗೊಳೋದಕ್ಕೆ ಕಾರಣ ಏನು, ಅದನ್ನು ನಿಮಗೆ ನಾನು ಚಾರ್ಟ್ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಗ್ಯಾಪ್ ಅಪ್ ಆಯಿತು ಇವತ್ತು ಆಲ್ಮೋಸ್ಟು ಅರೌಂಡ್ 160-170 ಪಾಯಿಂಟ್ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದಮೇಲೆ ನೋಡಿ ಇಲ್ಲಿ ಸ್ವಲ್ಪ ಕನ್ಸಾಲ್ಟೇಟ್ ಆಯಿತು. ನಾನು ಈ ಕನ್ಸಾಲ್ಟೇಟ್ ಆಗಿ ಸ್ವಲ್ಪ ರಿವರ್ಸ್ ಆದರೆ ನಾನು ವೆಯ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಏನಕ್ಕೆ ಅಂದರೆ ನನಗೆ ಸ್ವಲ್ಪ ರಿವರ್ಸ್ ಆದರೆ ನನಗೆ ಪ್ರಾಫಿಟ್ ಜಾಸ್ತಿ ಇತ್ತು. ಇಫ್ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಹೋದರೆ ಆ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪಲ್ಲಿ ಏನಾದರೂ ಎಕ್ಸ್ಪೈರ್ ಆಯಿತು ಅಂದರೆ ನನಗೆ ಲಾಸ್ ಆಗೋದು. ಹಾಗಾಗಿ ಸೊ ವೆಯ್ಟ್ ಮಾಡಿದೆ. ಸೊ ಈ ಗ್ರೀನ್ ಕ್ಯಾಂಡಲ್ ಬಂತು ನೋಡಿ, ಯಾವುದು ಅಂದರೆ ಈ ಕನ್ಸಾಲಿಡೇಟ್ ಆಗಿ ಈ ಫಸ್ಟ್ನೇ ಗ್ರೀನ್ ಕ್ಯಾಂಡಲ್ ಇದೆ ನೋಡಿ, ಕನ್ಸಾಲಿಡೇಟ್ನ ಬ್ರೇಕ್ಔಟ್ ಕೊಡ್ತಲ್ಲ, ಇಲ್ಲೇನು ಮಾಡ್ಕೊಂಡೆ ಅಂದರೆ ನಾನು ಎಂಟೈರ್ ಪೊಸಿಷನ್ಸ್ನ ಕ್ಲೋಸ್ ಮಾಡ್ಕೊಂಡೆ. ಸೊ ಬೇಸಿಕಲಿ ಏನಕ್ಕೆ ಕ್ಲೋಸ್ ಮಾಡ್ಕೊಂಡೆ ಅಂದರೆ ನನಗೆ ಆಲ್ರೆಡಿ ಅರೌಂಡ್ 8,000 to 9,000 ಅಪ್ರಾಕ್ಸಿಮೇಟ್ಲಿ 8,000 ಪ್ರಾಫಿಟ್ ಇತ್ತು. ಓಕೆ, ಸೊ ಅಲ್ಲಿ ನಾನು ಕ್ಲೋಸ್ ಮಾಡಿಕೊಂಡೆ. ಕ್ಲೋಸ್ ಮಾಡ್ಕೊಂಡು ನಂತರ ನೋಡಿ ಹ್ಯೂಜ್ ರ್ಯಾಲಿ ಆಯಿತು. ಸೊ ಈ ಪಾಯಿಂಟಲ್ಲಿ ನಾನು ಕ್ಲೋಸ್ ಮಾಡ್ಕೊಂಡೇ ಇದ್ದಿದ್ದರೆ ಈ ಪ್ರಾಫಿಟ್ ಇದೆಯಲ್ಲ ಇದರಲ್ಲಿ ತುಂಬಾ ಕಡಿಮೆ ಆಗ್ತಾಯಿತ್ತು. ಎನಿವೆ ಅದಾದಮೇಲೆ ಮಾರ್ಕೆಟ್ ರಿವರ್ಸ್ ಆಯಿತು. ಸೊ ಯು ಕ್ಯಾನಾಟ್ ಆ್ಯಂಟಿಸಿಪೇಟ್, ರೈಟ್? ನಿಮಗೆ ಗೊತ್ತಿರಲ್ವಲ್ಲ, ಇಷ್ಟೊಂದು ಮೇಲ್ಗಡೆ ರ್ಯಾಲಿ ಆದಮೇಲೆ ತಿರ್ಗಿ 150 ಪಾಯಿಂಟ್ ರಿವರ್ಸ್ ಕೊಡುತ್ತೆ ಅಂತ ವಿ ಡೋಂಟ್ ನೋ. ಓಕೆ, ಹಾಗಾಗಿ ನಾನು ಇದನ್ನು ಕ್ಲೋಸ್ ಮಾಡಿಕೊಂಡೆ. ಅದು ಕ್ಲೋಸ್ ಮಾಡ್ಕೊಂಡ್ಮೇಲೆ ನಾನು ಇನ್ನೊಂದೆರಡು ಹೊಸ ಟ್ರೇಡ್ಗಳನ್ನ ತೊಗೊಂಡಿದ್ದೀನಿ. ಅದು ನಿಮಗೆ ನಾನು ಝೀರೋದಲ್ಲಿ ತೋರಿಸ್ತೀನಿ. ಓಕೆ, ಏನು ಟ್ರೇಡ್ ತೊಗೊಂಡಿದ್ದೀನಿ, ಆದರೆ ಇದರ ಲಾಜಿಕ್ ಏನು ಅಂತ. ಓಕೆ, ನೋಡಿ, ನಿನ್ನೆ ಎಕ್ಸ್ಪೈರಿನ ಯಾವ ಥರ ಟ್ರೇಡ್ ಮಾಡಬೇಕು ಅಂತ ವೀಡಿಯೋದಲ್ಲಿ ನಾವೊಂದು ಡಿಸ್ಕಸ್ ಮಾಡಿದ್ವಿ. ಅದೇನು ಅಂದರೆ ಮಾರ್ಕೆಟ್ ಇದೆಯಲ್ಲ ಈ ಥರ ರ್ಯಾಂಡಮ್ ಮೂಮೆಂಟ್ಸ್ ಕೊಡೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ರಿಸ್ಕ್ ಡಿಫೈನ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಬೇಕು ಅಂತ ನಿನ್ನೆ ಹೇಳಿದೆ. ಸೊ ಇವತ್ತು ಕ್ಲಾಸಿಕಾಗಿ ನೋಡ್ಬೋದು, ಹ್ಯೂಜ್ ಗ್ಯಾಪ್ ಅಪ್, ಅದಾದಮೇಲೆ ಒಂದು 100 ಪಾಯಿಂಟ್ ಚಿಲ್ಲರೆ ರ್ಯಾಲಿ, ಎಗೇನ್ ಇಮಿಡಿಯೇಟ್ಲಿ ಒಂದು 150 ಪಾಯಿಂಟ್ ಕೆಳಗಡೆ ಬಂದಿದೆ. ಸೊ ಅದಾದಮೇಲೆ ಈಗ ಒಂದು 60-70 ಪಾಯಿಂಟ್ ಮೇಲ್ಗಡೆನೂ ಹೋಗಿದೆ. ಸೊ ಬೇಸಿಕಲಿ ನೋಡಿ ಸೇಮ್ ಪ್ಯಾಟರ್ನ್, ಬೀಳ್ತು ಮೇಲೋಯ್ತು ಬಂತು, ಹೋಯ್ತು ಕೆಳಗಡೆ ಬಂತು, ತಿರ್ಗಾ ಮೇಲೆ ಹೋಗ್ತಾ ಇದೆ. ಸೊ ಈ ಥರ ಜಿಗ್ಜ್ಯಾಕ್ ಮೂಮೆಂಟ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ. ಹಾಗಾಗಿ ನಾವು ರಿಸ್ಕ್ ಡಿಫೈನ್ ಸ್ಟ್ರಾಟಜಿ ಮಾಡಿರಬೇಕು. ಎನಿವೆ ಈಗ ನಾನು ಇನ್ನೊಂದೆರಡು ಟ್ರೇಡ್ ತೊಗೊಂಡಿದ್ದೀನಲ್ಲ ಅದನ್ನು ನೋಡೋಣ. ನೋಡಿ, ನಾನು ಇನ್ನೊಂದು ಇಂಟ್ರಾಡೇ ಟ್ರೇಡ್ ತೊಗೊಂಡಿದ್ನಲ್ಲ ಅದು ರನ್ ಆಗ್ತಾ ಇದೆ. ಬೇಸಿಕಲಿ ಇದು ಪುಟ್ ಬ್ರೋಕನ್ ವಿಂಗ್ ಬಟರ್ಫ್ಲೈ ತೊಗೊಂಡಿದ್ದೆ. ಓಕೆ, ನಾನು ನಿಮಗೆ ಇದನ್ನು ಎಕ್ಸ್ಪ್ಲೈನು ಮಾಡಿದ್ದೆ ನಿನ್ನೆ, ಬ್ರೋಕನ್ ವಿಂಗ್ ಬಟರ್ಫ್ಲೈನ. ಓಕೆ, ನಾನು ಅದನ್ನೇ ತೊಗೊಂಡಿದ್ದೀನಿ. ಎನಿವೆ ಅದು ಯಾವ ಥರ ಟ್ರೇಡ್ ಇದೆ ಅಂತ ನಾನು ನಿಮಗೆ ಪೇ ಆಫ್ ಡಯಾಗ್ರಾಮಲ್ಲಿ ತೋರಿಸ್ತೀನಿ.
ನೋಡಿ ಇದರಲ್ಲಿ 2 ಟ್ರೇಡ್ ರನ್ ಆಗ್ತದೆ. ಇಂಪಾರ್ಟೆಂಟ್ ಟ್ರೇಡ್ ಬಂದುಬಿಟ್ಟು ಇದು ಆ್ಯಸ್ ಆಫ್ ನೌ, ಇದು ಪುಟ್ ಬ್ರೋಕನ್ ವಿಂಗ್ ಬಟರ್ಫ್ಲೈ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಹೋದರೆ ನನಗೆ ಯಾವ ಥರನೂ ಲಾಸ್ ಇಲ್ಲ. ಓಕೆ, ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು ಎಷ್ಟಿದೆ, 5,000 ಇದೆ. ಮ್ಯಾಕ್ಸಿಮಮ್ ಲಾಸ್ ಬಂದುಬಿಟ್ಟು 2,350 ಇದೆ. ಬೇಸಿಕಲಿ ನನಗೆ ಮಾರ್ಕೆಟು ಕೆಳಗಡೆ ಹೋದರೆ ಇದರಲ್ಲಿ ಲಾಸ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟು 22,000ದಲ್ಲಿ ಎಕ್ಸ್ಪೈರ್ ಆಯಿತು ಅಂದರೆ ನನಗಿದು ಪ್ರಾಫಿಟ್ ಆಗುತ್ತೆ. ಆ್ಯಸ್ ಆಫ್ ನೌ ಈ ಸ್ಟ್ರಾಟಜಿನಲ್ಲಿ ಇಲ್ಲಿ ನೋಡ್ಬೋದು 2,300 ಪ್ರಾಫಿಟ್ ಆಗಿದೆ. ಅಂದರೆ ಬೇಸಿಕಲಿ 5,000ದಲ್ಲಿ ನನಗೆ ಆಲ್ಮೋಸ್ಟ್ 50% ಪ್ರಾಫಿಟ್ ಆಗಿದೆ. ಸೊ ನಾನು ಇದೇನಾದ್ರು 3,000 ಕ್ರಾಸ್ ಆದರೆ ಐ ಮೈಟ್ ಕ್ಲೋಸ್ ಇಟ್. ಓಕೆ, ಏನಕ್ಕೆ ಅಂದರೆ ಇದರಲ್ಲಿ ಕೆಳಗಡೆ ಹೋದರೆ ತಿರ್ಗಾ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಒಂದು 50-60 ಪಾಯಿಂಟ್ ಮಾರ್ಕೆಟ್ ಏನಾರು ರಿವರ್ಸ್ ಆಯಿತು ಅಂದರೆ ಲಾಸ್ ಆಗುತ್ತೆ. ಹಾಗಾಗಿ ಇದು 3,000 ಸಮಥಿಂಗ್ ಏನಾದ್ರು ಪ್ರಾಫಿಟ್ ಆಯಿತು ಅಂದರೆ ನಾನು ಈ ಸ್ಟ್ರಾಟಜಿನ ಕ್ಲೋಸ್ ಮಾಡ್ತೀನಿ. ಎನಿವೇ ನಾನು ನಿಮಗೆ ಅಪ್ಡೇಟು ಕೊಡ್ತೀನಿ. ಓಕೆ, ಸೊ ಕರೆಂಟ್ಲಿ ಈಗ ಟೈಮ್ ಎಷ್ಟಾಗಿದೆ, ಟೈಮ್ ಬಂದುಬಿಟ್ಟು 2 ಗಂಟೆ 5 ನಿಮಿಷ ಆಗಿದೆ. ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ನೋಡಿ ಇದು ನಿಫ್ಟಿದಲ್ಲಿ ಓಪನ್ ಇಂಟ್ರೆಸ್ಟ್ ನೋಡಿದರೆ 22,000 ಸ್ಟ್ರೈಕ್ ಇದೆಯಲ್ಲ, ಇದರಲ್ಲಿ ನೋಡ್ಬೋದು ಕಾಲ್ ಸೈಡ್ ಬಂದುಬಿಟ್ಟು 4,36,00,000 ಓಪನ್ ಇಂಟ್ರೆಸ್ಟ್ ಇದೆ. ಹಾಗೆ ಪುಟ್ ಸೈಡ್ ಬರ್ಬೋದು 3,51,00,000 ಓಪನ್ ಇಂಟ್ರೆಸ್ಟ್ ಬಿಡ್ ಆಗಿದೆ. ಇದು ಕ್ಲಿಯರ್ಲಿ ಏನು ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಮೋಸ್ಟ್ ಪ್ರಾಬಲಿ 22,000 ಹತ್ರನೇ ಇವತ್ತು ಎಕ್ಸ್ಪೈರಿ ಕೊಡ್ಬೋದು ಅಂತ ಅನಿಸ್ತಾ ಇದೆ. ಎನಿವೆ ಇನ್ನೂ 1 ಅವರ್ ಇದೆ, ನೋಡೋಣ ಎಲ್ಲಿ ಎಕ್ಸ್ಪೈರ್ ಆಗುತ್ತೆ ಅಂತ. ನಾವು ಪುಟ್ ಬ್ರೋಕನಿಂಗ್ ಬಟರ್ಫ್ಲೈ ಕ್ರಿಯೇಟ್ ಮಾಡಿದ್ವಲ್ಲ, ನಾನು ನಿಮ್ಗೆ ಹೇಳಿದ್ದೆ ಇದರಲ್ಲಿ 3,000 ಸಮಥಿಂಗ್ ನಂಗೆ ಪ್ರಾಫಿಟ್ ಬಂದರೆ ನಾನು ಕ್ಲೋಸ್ ಮಾಡ್ತೀನಿ ಅಂತ. ಓಕೆ, ಸೊ ಇದರಲ್ಲಿ 3,000 ಸಮಥಿಂಗ್ ಪ್ರಾಫಿಟ್ ಇದೆ. ಈಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ನೋಡ್ಬೋದು ನಮ್ಮದೆಲ್ಲ ಟ್ರೇಡ್ ಕ್ಲೋಸ್ ಆಗಿದೆ. ಈಗ ಅರೌಂಡ್ 11,200-300 ನಮಗೆ ಪ್ರಾಫಿಟ್ ಆಗ್ತಾ ಇದೆ. ಹಾಗೆ ಡೇ ಹಿಸ್ಟ್ರಿನಲ್ಲಿ ಬಂದುಬಿಟ್ರೆ ನೋಡ್ಬೋದು ಇದು 400-500 ಲಾಸ್ ತೋರಿಸ್ತಾ ಇದೆ. ಬೇಸಿಕಲಿ ಏನು ಹೇಳ್ತಾ ಇದೆ ಅಂದರೆ ನಾನು ಯಾವುದೇ ಥರನೂ ಅಡ್ಜಸ್ಟ್ಮೆಂಟ್ ಮಾಡಿದೆ, ನಿನ್ನೆ ಟ್ರೇಡ್ನೇ ಹೋಲ್ಡ್ ಮಾಡಿದರೆ ನನಗೆ ಇನ್ನೊಂದು 400-500 ರುಪೀಸ್ ಪ್ರಾಫಿಟ್ ಆಗ್ತಾಯಿತ್ತು ಅಂತ ತೋರಿಸ್ತಾ ಇದೆ. ಬಟ್ ಎನಿವೇ ದಟ್ಸ್ ಫೈನ್. ಹಾಗೆ ಇಲ್ಲೋ ನೋಡಿ ಇದು ರೇಷಿಯೋ ಸ್ಪ್ರೆಡ್ ಇದೆಯಲ್ಲ, ಇವೆಲ್ಲವೂ 0 ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನೇನು ನಾನು ಕ್ಲೋಸ್ ಮಾಡೋದಕ್ಕೆ ಹೋಗಲ್ಲ. ಈಗ ಸಮಯ ಬಂದುಬಿಟ್ಟು 3 ಗಂಟೆ 9 ನಿಮಿಷ ಆಗಿದೆ. ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು. ನೋಡಿ ಬೇಸಿಕಲಿ ನಾವು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಥರನೇ ಆಗ್ತಾಯಿದೆ. ಅಪ್ರಾಕ್ಸಿಮೇಟ್ಲಿ ಎಲ್ಲ ಕ್ಲೋಸ್ ಆಗ್ತಾಯಿದೆ ಅಂದರೆ ಮಾರ್ಕೆಟ್ ಬಂದುಬಿಟ್ಟು 22,000 ಹತ್ರ ಕ್ಲೋಸ್ ಆಗ್ತಾಯಿದೆ. ಓಕೆ, ಈಗ 22,017-20 ತೋರಿಸ್ತಾ ಇದೆ. ಆದರೆ ಇದೇನಾಗುತ್ತೆ 3 ಗಂಟೆಯಿಂದ 3:30 ತನಕ ಏನು ನಡೆಯುತ್ತಲ್ಲ ಅದರದ್ದು ಆವ್ರೇಜ್ ಪ್ರೈಸ್ ತೊಗೊತಾರೆ. ಸೊ ಆವ್ರೇಜ್ ಪ್ರೈಸ್ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಅಪ್ರಾಕ್ಸಿಮೇಟ್ಲಿ 22,000 ಕ್ಲೋಸ್ ಆಗುತ್ತೆ. ನೋಡಿ ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಚಾನಲ್ಗೆ ಹೊಸಬರಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ನಾನು ಯಾವುದೇ ಹೊಸ ವೀಡಿಯೋ ರಿಲೀಸ್ ಮಾಡಿದ್ರು ಅದು ನಿಮಗೆ ತಲುಪುತ್ತೆ. ಎರಡನೇದು ಏನಾಗುತ್ತೆ ಅಂದರೆ ನೀವು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಚಾನಲ್ ಡೆವಲಪ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಬೇಸಿಕಲಿ ಯೂಟ್ಯೂಬ್ ಆಲ್ಗರಿದಮ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಯಾವ ವೀಡಿಯೋಗೆ ಕಮೆಂಟ್, ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ ಬರ್ತಾ ಇದೆಯೋ ಆ ವೀಡಿಯೋನ ಜನಗಳಿಗೆ ತಲುಪಿಸುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಫಾಸ್ಟಾಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಗ್ರೋ ಆಗೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಿಮಗೂ ಹೆಲ್ಪ್ ಆಗುತ್ತೆ. ಐ ಹೋಪ್ ನೀವು ಅದನ್ನು ಮಾಡ್ತೀರಾ ಅಂದ್ಕೊತೀನಿ. ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ನಾವು ಲೈವ್ ವೀಡಿಯೋ ಇದೆಯಲ್ಲ, ಲೈವ್ ಟ್ರೇಡ್ಸ್ನ ನಾನು ಮೊದಲು ಡೈಲಿ ನಿಮಗೆ ಕೊಡ್ತಾ ಇದೆ. ಓಕೆ, ನೀವು ನನ್ನ ಸಬ್ಸ್ಕ್ರೈಬರ್ ಆದರೆ ತುಂಬ ದಿನದಿಂದ ನಿಮಗೆ ಗೊತ್ತಿರುತ್ತೆ. ಇಫ್ ಇನ್ ಕೇಸ್ ನೀವು ನನಗೆ ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿದ್ದರೆ ಪ್ರಾಬಬ್ಲಿ ನಿಮಗೆ ಗೊತ್ತಿರಲ್ಲ. ಓಕೆ, ಇಲ್ಲಿ ನೋಡ್ಬೋದು ಲೈವ್ ಟ್ರೇಡ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಇದರಲ್ಲಿ 93 ಲೈವ್ ಟ್ರೇಡ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಓಕೆ, ಇವತ್ತಿಂದು ಸೇರಿದರೆ ಎಷ್ಟಾಗುತ್ತೆ, ಇದು 94 ಲೈವ್ ಟ್ರೇಡ್ ಇದೆ. ಓಕೆ, ಇದರಲ್ಲಿ ಪ್ರಾಫಿಟ್ಟು ಲಾಸು ಎಲ್ಲ ಥರನೂ ಸಿಗುತ್ತೆ. ಸೊ ಹಾಗೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಯಾಕೆ ಮಾಡಿದ್ದೀನಿ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಇದನ್ನು ನೋಡೋದ್ರಿಂದ ನಿಮಗೆ ಟ್ರೇಡಿಂಗಲ್ಲಿ ಹೆಲ್ಪ್ ಆಗ್ಬೋದು. ಓಕೆ, ನೋಡಿ ನಿಮಗೆ ಆಪ್ಷನ್ ಸ್ಟ್ರಾಟಜಿ ಕಲಿಬೇಕು ಆ ಥರ ಆಸಕ್ತಿ ಇದೆ ಅಂದರೆ ಇಲ್ಲೊಂದು ಪ್ಲೇ ಲಿಸ್ಟ್ ಬರುತ್ತೆ ಆಪ್ಷನ್ ಸ್ಟ್ರಾಟಜಿ ಅಂತ. ಇದರಲ್ಲಿ 35 ವೀಡಿಯೋ ಶೇರ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ಬೇಸಿಕ್ ಲೆವೆಲ್ ಆಪ್ಷನ್ ಸ್ಟ್ರಾಟಜಿ ಇದ್ದ ಅಡ್ವಾನ್ಸ್ ಲೆವೆಲ್ ಆಪ್ಷನ್ ಸ್ಟ್ರಾಟಜಿ ತನಕ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೀವು ಇದು ನೋಡೋದ್ರಿಂದ ನೀವು ಆಪ್ಷನ್ ಸ್ಟ್ರಾಟಜಿನ ಯಾವ ಥರ ಬಿಲ್ಡ್ ಮಾಡ್ಬೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ನಿಮಗೆ ಆಪ್ಷನ್ ಬೈಯರ್ಸ್ ಆದರೆ ಆಪ್ಷನ್ ಬೈಯಿಂಗಿಗೆ ಅರೌಂಡ್ 5 ವೀಡಿಯೋ ಮಾತ್ರ ಕ್ರಿಯೇಟ್ ಮಾಡಿದ್ದೀನಿ. ಆದರೆ ಇವು ತುಂಬ ಇಂಪಾರ್ಟೆಂಟ್ ವೀಡಿಯೋ, ಎಸ್ಪೆಷಲಿ ಇದಿದೆಯಲ್ಲ ಆಪ್ಷನ್ ಬೈಯಿಂಗ್ ಸೆಟಪ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಆಗುತ್ತೆ. ಸೊ ಇದು ನೋಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು. ಸೊ ನೀವು ಆಪ್ಷನ್ ಬೈಯರ್ ಆದರೆ ಈ ವಿಡಿಯೋ ಆಪ್ಷನ್ ಬೈಯಿಂಗ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆಯಲ್ಲ ಇದರಲ್ಲಿ ನೋಡ್ಬೋದು. ಹಾಗೆ ನಿಮಗೆ ಆಪ್ಷನ್ ಬೇಸಿಕ್ಸ್ ಟು ಅಡ್ವಾನ್ಸ್ ಲೆವೆಲ್ ಕಲಿಬೇಕು ಅಂದರೆ ಇಲ್ಲೊಂದು ಪ್ಲೇ ಲಿಸ್ಟ್ ಬರುತ್ತೆ, ಇದು ಆಪ್ಷನ್ ಬೇಸಿಕ್ಸ್ ಅಂತ. ಇದರಲ್ಲಿ ಅರೌಂಡ್ 25 ವೀಡಿಯೋ ಇದೆ. ಓಕೆ, ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ತನಕ ನೀವು ಇದರಲ್ಲಿ ಕಲಿಬೋದು, ಇನ್ಕ್ಲೂಡಿಂಗ್ ಆಪ್ಷನ್ ಗ್ರಿಕ್ಸ್. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.